ನಮಸ್ಕಾರ ವೀಕ್ಷಕರೇ, NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಹಾಸ್ಟೆಲ್ ಕುರಿತು ಹಲವಾರು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ತಿಳಿಸ್ಕೊಡ್ತಾ ಇದ್ದೀನಿ. ನಂಬರ್ 1 ಏನಪ್ಪ ಅಂದರೆ ಮೆಟ್ರಿಕ್ ನಂತರ ಹಾಸ್ಟೆಲ್ ಅರ್ಜಿ ಪ್ರಾರಂಭವಾಗಿದೆಯಾ ಅಂತ ಕೇಳ್ತಾ ಇದ್ದೀರಾ. ಎಸ್, ಪ್ರಾರಂಭವಾಗಿದೆ. ಆದರೆ ಪ್ರಸ್ತುತವಾಗಿ ಸಮಾಜ ಕಲ್ಯಾಣ ಇಲಾಖೆ SWD ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮಾತ್ರ ಪ್ರಾರಂಭವಾಗಿದೆ. ಅಲ್ಲಿ ಪ್ರೀ ಮೆಟ್ರಿಕ್ಕು ಪ್ರಾರಂಭವಾಗಿದೆ. ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಎರಡೂ ಪ್ರಾರಂಭವಾಗಿದೆ. ನೀವು ಆನ್ಲೈನ್ ಅರ್ಜಿ ಸಲ್ಲಿಸ್ಬೋದು. ಆದರೆ ಇಲ್ಲಿ ನೀವು ಕೇಳ್ತೀರಾ OBC ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ಬೋದು ಅಂತ. ಎಸ್, OBC ವಿದ್ಯಾರ್ಥಿಗಳಿಗೂ ಕೂಡ AC ಮತ್ತು ಈ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಪ್ರಮುಖವಾಗಿ ಪರಿಶಿಷ್ಟ ಜಾತಿ ಅಂದರೆ ಸ್ಕೆಡ್ಯೂಲ್ ಕ್ಯಾಸ್ಟ್ SC ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಈ ಇಲಾಖೆ ಅಂಡರ್ನಲ್ಲಿ ಬರ್ತಾರೆ. ಆದರೂ ಕೂಡ ಇಲ್ಲಿ ST ವಿದ್ಯಾರ್ಥಿಗಳಿಗೆ ಮತ್ತು ST ವಿದ್ಯಾರ್ಥಿಗಳಿಗೆ ಮತ್ತು ಈ ಒಂದು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಅಥವಾ OBC ವಿದ್ಯಾರ್ಥಿಗಳು ಕೂಡ ಅರ್ಜಿ ಸಲ್ಲಿಸ್ಬೋದು. ಸ್ವಲ್ಪ ರಿಸರ್ವೇಷನ್ ಇರುತ್ತೆ. ನೀವು ಕೂಡ ಅರ್ಜಿ ಹಾಕಿ. ಒಂದು ವೇಳೆ ಇಲ್ಲೇ ನೀವು ಕೊಪ್ಪಳ ಅಂತ ಜಿಲ್ಲಾ ಮಟ್ಟದಲ್ಲಿ ಪೋಸ್ಟ್ ಮೆಟ್ರಿಕ್ ಕಲಿತಾ ಇದ್ದಾರೆ ಅಂದಾಗ ನಿಮಗೇನಾದರೂ ಅವಕಾಶ ಸಿಕ್ಕರೆ ತುಂಬ ಒಳ್ಳೆಯದು. ಯಾವ ಹಾಸ್ಟೆಲ್ ಆದರೆ ಏನು ನಿಮ್ಮ ಕಲಿಯೋಕ್ಕೆ. ಹಾಗಾಗಿ ಇಲ್ಲೇ ಅರ್ಜಿ ಸಲ್ಲಿಸ್ಬೋದು. ನೆಕ್ಸ್ಟ್, ಇಲ್ಲಿ ಅರ್ಜಿ ಸಲ್ಲಿಸಿ ತದನಂತರ OBC ಅರ್ಜಿ ಕರೆದಾಗ ಅಲ್ಲಿ ಅರ್ಜಿ ಹಾಕ್ಬೋದಾ? ಎಸ್, ಅಲ್ಲಿ ಅರ್ಜಿ ಹಾಕ್ಬೋದು. ಈಗ ನೀವು ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅರ್ಜಿ ಹಾಕಿಬಿಡ್ತೀರ. ತದನಂತರ BCWD ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದನೂ ಕೂಡ ಅರ್ಜಿ ಕರೀತಾರೆ. ಆವಾಗ ನೀವು ಅರ್ಜಿ ಸಲ್ಲಿಸ್ಬೋದು. ಅಂದರೆ ಹೌದು, ಅಲ್ಲಿ ಅರ್ಜಿ ಸಲ್ಲಿಸ್ಬೋದು. ನೀವು ಇಲ್ಲಿ ಅಷ್ಟರ ಸೆಲೆಕ್ಟ್ ಆದರೆ ಇದನ್ನು ಬಿಡ್ಬೋದು. ಇಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ಇಲ್ಲಿ ಕೂಡ ಹೋಗ್ಬೋದು. ನಂಬರ್ 3, BCWD ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಥವಾ OBC ಅಥವಾ BCM ಹಾಸ್ಟೆಲ್ಗಳ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. BCM ಹಾಸ್ಟೆಲ್ಗಳ ಅರ್ಜಿ ನೋಡಿ 15 ಜೂನ್ ಇಂದ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಆದರೂ ಕೂಡ ನಾವು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿರಿ. ಅಥವಾ ಅದಕ್ಕೆ ಆಫ್ಟರ್ ಅರ್ಜಿ ಸ್ಟಾರ್ಟ್ ಆದರೂ ಕೂಡ ನಾವು ಯಾವುದೇ ಅಪ್ಡೇಟ್ ಬಂದರೂ ಕೂಡ ತಿಳಿಸ್ತಿರ್ತೀವಿ. ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಆಗಿ. ಓಕೆ, ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಅಥವಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅದು ಅಫಿಷಿಯಲ್ ವೆಬ್ಸೈಟಲ್ಲಿ ಇನ್ನೂ ಯಾವುದೂ ಅಪ್ಡೇಟ್ ಬಂದಿಲ್ಲ. SWDಯಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಡೇಟ್ ಬಂದಿಲ್ಲ. ಅದು ಬಂದ ತಕ್ಷಣ ನಾವು ಅಪ್ಡೇಟ್ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ ಆನ್ಲೈನ್ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ನೋಡಿ, ನಾವು ಕೂಡ ಆನ್ಲೈನ್ ಅರ್ಜಿ ಸಲ್ಲಿಸೋದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀವಿ. ಯಾರಾದರೂ ಒಬ್ಬ ವಿದ್ಯಾರ್ಥಿಯ ಒಂದು ಡಾಕ್ಯುಮೆಂಟ್ಸ್ಗಳು ನಮಗೆ ಸಿಕ್ಕರೆ ಅಪ್ಡೇಟ್ ಮಾಡ್ತೀವಿ. ಯಾಕಂದರೆ ನಾವು ಸುಮ್ಮನೆ ಹಾಕಿ ಅಪ್ಡೇಟ್ ಮಾಡೋಕ್ಕೆ ಬರಲ್ಲ, ಆನ್ಲೈನ್ ಅರ್ಜಿ ಸಲ್ಲಿಸೋಕ್ಕೆ ಬರಲ್ಲ. ಯಾರಾದರೂ ಡಾಕ್ಯುಮೆಂಟ್ಸ್ಗಳು ಸಿಕ್ಕು ಅಥವಾ ನಮ್ಮ ಕಡೆ ಯಾರಾದರೂ ಅರ್ಜಿ ಹಾಕಿ ಕೊಡಿ ಅಂತ ಬಂದರೆ ನಾವು ಅರ್ಜಿ ಹಾಕಿ ಅದನ್ನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ನೋಡಿ, ಇದರ ಜೊತೆಗೆ OBC ಇರಲಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರಲಿ, ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಪೋಸ್ಟ್ ಮೆಟ್ರಿಕ್ ಅಂದರೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳ ಒಂದು ಕಟ್ ಆಫ್ ಪರ್ಸೆಂಟೇಜ್ ಎಷ್ಟು ನಿಲ್ಲುತ್ತೆ ಅಂತ ಕೇಳ್ತಾ ಇದ್ದೀರಾ. ಕಟ್ ಆಫ್ ಪರ್ಸೆಂಟೇಜ್ ಬಗ್ಗೆ ಹೇಳಬೇಕಾದ್ರೆ ಅದು ನೀವು ಕಲಿತಕ್ಕಂಥ ಶಾಲೆಯ ಅಥವಾ ಕಾಲೇಜಿನ ಪ್ಲೇಸು ಮತ್ತು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಕಾಲೇಜುಗಳ ಸಂಖ್ಯೆ ಅದರ ಮೇಲೆ ಆಗಿರುತ್ತೆ. ಹೆಂಗಪ್ಪ, ನೀವು ಜಿಲ್ಲಾ ಮಟ್ಟದಲ್ಲಿ ಓದ್ತಾ ಇದ್ದರೆ ಜಿಲ್ಲಾ ಮಟ್ಟದಲ್ಲಿ ಅಲ್ಲಿ ಹಾಸ್ಟೆಲ್ಗಳ ಸಂಖ್ಯೆನೂ ಅಧಿಕ ಇರುತ್ತೆ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆನೂ ಅಧಿಕ ಇರುತ್ತೆ ಮತ್ತು ಮೆರಿಟ್ ಮಾಡಿದವ್ರ ಸಂಖ್ಯೆನೂ ಅಧಿಕ ಇರುತ್ತೆ. ಅಂಥ ಸಂದರ್ಭದಲ್ಲಿ ಸ್ಕೋರ್ ಜಾಸ್ತಿ ನಿರ್ತಕ್ಕಂಥ ಸಾಧ್ಯತೆ ಇದೆ. ಅದೇ ನೀವು ತಾಲೂಕು ಮಟ್ಟದಲ್ಲಾದರೆ ಸ್ವಲ್ಪ ಸ್ಕೋರು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ನೀವು ಮೆರಿಟ್ ಮೇಲೆ ಸೆಲೆಕ್ಟ್ ಮಾಡೋದ್ರಿಂದ ನೀವು ಉತ್ತಮ ಮೆರಿಟ್ ಇದ್ರೇ ತುಂಬ ಒಳ್ಳೆಯದು. ಹೌದು, ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನಂದರೆ ಸೆಲೆಕ್ಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ. ನೋಡಿ, ಆ ಒಂದು ಸೆಲೆಕ್ಟ್ ಲಿಸ್ಟ್ ಬಂದುಬಿಟ್ಟು ಭಾಳ ಸ್ಪೀಡ್ ಇದೆ ಪ್ರೋಸೆಸ್. ಯಾಕಂದರೆ ಈಗ ಆಲ್ರೆಡಿ ಜೂನ್ ಪ್ರಾರಂಭ ಆಗಿದೆ, ಕಾಲೇಜು ಕೂಡ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಈ ಮೊದಲಿಗೆ ಪೋಸ್ಟ್ ಮೆಟ್ರಿಕಲ್ಲಿ PUC ಪ್ಲಸ್ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಫಸ್ಟು ಒಂದು ಆನ್ಲೈನ್ ಅರ್ಜಿ ಕರೀತಾರೆ. ಈ ವಿದ್ಯಾರ್ಥಿಗಳಾದ ನಂತರ ಡಿಗ್ರಿ ವಿದ್ಯಾರ್ಥಿಗಳ ಒಂದು ಅರ್ಜಿಯನ್ನು ಕರೀತಾರೆ. ಡಿಗ್ರಿ ವಿದ್ಯಾರ್ಥಿಗಳಾದ ನಂತರ ಈ ಪ್ರೊಫೆಷ್ನಲ್ ಕೋರ್ಸ್ ಏನಿದ್ದಾವೆ ಅವರು ಕರೀತಾರೆ. ಅದು ಪ್ರತಿಯೊಂದನ್ನು ಕೂಡ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಆ ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.